ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪದ್ಮನಾಭ ಪ್ರಸನ್ನ ಕೆಜೆಪಿಯ ಮೂಲ ಸಂಸ್ಥಾಪಕ ನಾನು ಅಂತ ಸುಮಾರು ದಿನಗಳಿಂದ ಹೇಳಿಕೊಂಡು ಬರ್ತಾ ಇದ್ದಾರೆ. ಅವರು ಇದೀಗ ಬಿಜೆಪಿಯಲ್ಲಿ ಕೆಜೆಪಿ ವಿಲೀನವಾಗೋದಕ್ಕೆ ಸಾಕಷ್ಟು ವಿರೋಧಗಳನ್ನು ಒಡ್ತಾ ಇದ್ದಾರೆ. ಸ್ಪೀಕರ್ಗೆ ಪದ್ಮನಾಭ ಪ್ರಸನ್ನ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಕೆಜೆಪಿ ವಿಷಯ ಕೋರ್ಟಲ್ಲಿದೆ, ಆದ್ದರಿಂದ ಈ ಕೆಜೆಪಿ ಮತ್ತು ಬಿಜೆಪಿ ಪಕ್ಷಗಳನ್ನು ವಿಲೀನ ಮಾಡಬಾರ್ದು ಅಂತ ಕೂಡ ಪದ್ಮನಾಭ ಪ್ರಸನ್ನ ಸ್ಪೀಕರ್ಗೆ ದೂರನ್ನು ಸಲ್ಲಿಸಿದ್ದಾರೆ. ಪದ್ಮನಾಭ ಪ್ರಸನ್ನ ಸುಮಾರು ದಿನಗಳಿಂದ ನಾಪತ್ತೆಯಾಗಿದ್ದರು. ಅದಾದ ನಂತರದಲ್ಲಿ ದಿಢೀರಂತ ಪದ್ಮನಾಭ ಪ್ರಸನ್ನ ಅವರು ದೆಹಲಿಯಲ್ಲಿ ಕಾಣಿಸ್ಕೊಂಡಿದ್ರು. ಅದಾದಮೇಲೆ ಈಗ ಮತ್ತೊಮ್ಮೆ ಸುದ್ದಿಗೆ ಗ್ರಾಸವಾಗ್ತಾ ಇದ್ದಾರೆ ಪದ್ಮನಾಭ ಪ್ರಸನ್ನ ಅವರು. ಕೆಜೆಪಿ ವಿಚಾರ ಕೋರ್ಟಲ್ಲಿದೆ, ಆದ್ದರಿಂದ ಬಿಜೆಪಿಯ ಜೊತೆಗೆ ಕೆಜೆಪಿಯನ್ನು ಯಾವುದೇ ಕಾರಣಕ್ಕೂ ವಿಲೀನ ಮಾಡಬಾರ್ದು ಅಂತ ಪದ್ಮನಾಭ ಪ್ರಸನ್ನ ಸಾಕಷ್ಟು ವಿರೋಧಗಳನ್ನು ಕೂಡ ಒಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋದಾದರೆ, ನನಗೆ ಪ್ರಾಣ ಬೆದರಿಕೆ ಕರೆಗಳು ಕೂಡ ಸಾಕಷ್ಟು ಬರ್ತಾ ಇದ್ದಾವೆ. ಕೆಜೆಪಿ ಪಕ್ಷದ ಮೂಲ ಸಂಸ್ಥಾಪಕ ನಾನು, ಯಡಿಯೂರಪ್ಪನವರದ್ದು ಅಲ್ಲ, ಯಡಿಯೂರಪ್ಪನವರಿಗೆ ಸೇರಿದಂಥ ಪಕ್ಷ ಅಲ್ಲ ಅನ್ನೋ ಮಾತನ್ನು ಕೂಡ ಪದ್ಮನಾಭ ಪ್ರಸನ್ನ ಸುಮಾರು ದಿನಗಳ ಹಿಂದೆಯಿಂದ ಹೇಳಿಕೊಂಡು ಬರ್ತಾ ಇದ್ದಾರೆ. ಇದೀಗ ಕೆಜೆಪಿ ಮತ್ತು ಬಿಜೆಪಿಯ ವಿಲೀನ ಪ್ರಕ್ರಿಯೆ ಇನ್ನೇನು ಸುಗಮವಾಗಿ ಸಾಗ್ತಿದೆ ಅನ್ನುವಷ್ಟರಲ್ಲೇ ಒಂದು ದೂರು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಕೆಜೆಪಿ ಮತ್ತು ಬಿಜೆಪಿ ವಿಲೀನವಾಗಬಾರ್ದು ಅಂತ ಪದ್ಮನಾಭ ಪ್ರಸನ್ನ ಅವರಿಂದ.